ವೀಕ್ಷಕರೇ, ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ. ಸುಳ್ಳಿನಗರದಲ್ಲಿ ಈಗ ಆಗುತ್ತಿರುವುದು ರಾಜ್ಯ ಸರ್ಕಾರದ ಅನುದಾನದ ಕೆಲಸಗಳು. ಕೇಂದ್ರ ಸರ್ಕಾರದಿಂದ ಸುಳ್ಳಿದ ಅಭಿವೃದ್ಧಿಗೆ ಒಂದು ಪೈಸೆಯೂ ಬಂದಿಲ್ಲ. ಕೇಂದ್ರ ಸರ್ಕಾರದಿಂದ ಬರಬೇಕಾದ 15ನೇ ಹಣಕಾಸು ಯೋಜನೆಯ ಅನುದಾನವೂ ಬಂದಿಲ್ಲ ಎಂದು ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಎಂ ವೆಂಕಪ್ಪಗೌಡ ಹೇಳಿದ್ದಾರೆ. ಸುಳ್ಳೆ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಈ ಮಾಹಿತಿಯನ್ನ ಹೇಳಿದ ಅವರು, ಮಳೆಗಾಲ ಆರಂಭವಾದರೂ ಸುಳ್ಳಿನಗರದ ಚರಂಡಿ ಸ್ವಚ್ಛಗೊಳಿಸುವ ಕೆಲಸ ಮಾಡಿಲ್ಲ. ಅದನ್ನ ಶೀಘ್ರವೇ ಅಧಿಕಾರಿಗಳು ಮಾಡಿಸಬೇಕು, ಇಲ್ಲವಾದ್ರೆ ಪಂಚಾಯತ್ನ ಎದುರು ಧರಣಿ ಕುಳಿತುಕೊಳ್ಳಬೇಕಾದೀತು ಎಂದು ಎಚ್ಚರಿಕೆ ನೀಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಭವಾನಿಶಂಕರ ಕಲ್ಮಡ್ಕ, ಮಾಜಿ ಪ್ರಧಾನ ಕಾರ್ಯದರ್ಶಿ ಪಿಎಸ್ ಗಂಗಾಧರ್, ಪ್ರಮುಖರಾದ ಶರೀಫ್ ಕಂಟಿ, ಡೇವಿಡ್ ದಿರಕ್ರಾಸ್ತ, ಶಶಿಧರ ಎಂಜೆ ಇದ್ದರು. ಸುಳ್ಳೆ ಮೆಸ್ಕಾಂ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತಕರಾದ ಹರೀಶ್ ನಾಯ್ಕ್ ರವರ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ತಮ್ಮ ವ್ಯಾಪ್ತಿಗೊಳಪಟ್ಟ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಮನವಿಗಳನ್ನ ನೀಡಿ ಸಮಸ್ಯೆಗಳನ್ನ ಅಧಿಕಾರಿಗಳ ಗಮನಕ್ಕೆ ನೀಡಿದ್ರು. ಸಭೆಯಲ್ಲಿ ಭಾಗವಹಿಸಿದ್ದ ಕೆಆರ್ಎಸ್ ಪಕ್ಷದ ಮುಖಂಡರುಗಳು ತಾಲೂಕಿನ ಕೆಲವು ಭಾಗಗಳಲ್ಲಿ ವಿದ್ಯುತ್ ಲೈನಿಗೆ ತಾಗಿಕೊಂಡಿರುವ ಅಪಾಯಕಾರಿ ಮರದ ಗೆಲ್ಲುಗಳನ್ನ ತೆರವುಗೊಳಿಸುವ ಬಗ್ಗೆ ಮನವಿ ನೀಡಿದ್ರು. ಅಲ್ಲದೆ 2025ರಿಂದ 2026 ಜನವರಿವರೆಗೆ ಸುಳ್ಳೆ ಉಪವಿಭಾಗದ ವ್ಯಾಪ್ತಿಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಕಂಬಗಳ ಬಗ್ಗೆ ಮತ್ತು ತಗುಲಿದ ಖರ್ಚು ವೆಚ್ಚಗಳ ಬಗ್ಗೆ ಹಾಗೂ ನೂತನ ವಿದ್ಯುತ್ ಸಂಪರ್ಕಕ್ಕೆ ಬಂದಿರುವ ಅರ್ಜಿಗಳ ಬಗ್ಗೆ ಮಾಹಿತಿ ನೀಡುವಂತೆ ಕೇಳಿಕೊಂಡ್ರು. ಸಭೆಯಲ್ಲಿ ಸುಳ್ಳೆ ವಿಭಾಗದ ಜೆಇ ಸುಪ್ರೀತ್, ಬೆಳ್ಳಾರೆ ಜೆಇ ಪ್ರಸಾದ್, ಅರಂತೋಡು ಜೆಇ ಪರಶುರಾಮ, ಜಾಲ್ಸೂರು ಪ್ರಭಾರ ಜೆಇ ಜಯಪ್ರಕಾಶ್ ಹಾಜರಿದ್ದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಎಸ್ಎಸ್ಎಫ್ ಸುಳ್ಯ ಡಿವಿಷನ್ ವತಿಯಿಂದ ವಿದ್ಯಾರ್ಥಿ ರ್ಯಾಲಿ ಹಾಗೂ ಪ್ರತಿಭಟನಾ ಸಭೆ ಸುಳ್ಯ ಖಾಸಗಿ ಬಸ್ ನಿಲ್ದಾಣದ ಬಳಿ ನಿನ್ನೆ ಸಂಜೆ ನಡೆಯಿತು. ಗಾಂಧಿನಗರದಿಂದ ಸುಳ್ಯ ಹಳೆ ಬಸ್ ಸ್ಟ್ಯಾಂಡ್ ತನಕ ಪ್ರತಿಭಟನಾ ಜಾಥಾ ನಡೆದು ಘಟನೆಗೆ ಸಂಬಂಧಿಸಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂಬ ಘೋಷಣೆಯನ್ನ ಕೂಗಲಾಯಿತು. ಬಳಿಕ ಖಾಸಗಿ ಬಸ್ ನಿಲ್ದಾಣದ ಬಳಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಎಸ್ಎಸ್ಎಫ್ನ ಸಂಘಟನೆಯ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯ ಸ್ವಭಾವ್ ಸಕಾಫಿ ಬೀಜಕಚ್ಚಿ ಅವರು ದಿಕ್ಸೂಚಿ ಭಾಷಣ ಮಾಡಿದ್ರು. ಸುಳ್ಯ ಡಿವಿಷನ್ ಅಧ್ಯಕ್ಷ ರಿಯಾನ್ ಸಹದಿ ಬೆಳ್ಳಾರಿ ಅವರು ವಿದ್ಯಾರ್ಥಿ ರ್ಯಾಲಿಗೆ ನೇತೃತ್ವ ವಹಿಸಿದ್ರು. ಕರ್ನಾಟಕ ಮುಸ್ಲಿಂ ಜಮಾಅತ್ ಸುಳ್ಯ ಅಧ್ಯಕ್ಷ ಅಬ್ದುಲ್ ಹಮೀದ್ ಬೀಜಕೊಚ್ಚಿ, ಸುನ್ನಿ ಯೋಜನಾ ಸಂಘ ಸುಳ್ಯ ಅಧ್ಯಕ್ಷ ಅಬ್ದುಲ್ ಲತೀಫ್ ಸಕಾಫಿ ಗೂನಡ್ಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಪ್ರತಿಭಟನೆಯಲ್ಲಿ ಎಸ್ಎಸ್ಎಫ್ನ ಡಿವಿಷನ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು, ಸಂಘಟನೆಯ ಕಾರ್ಯಕರ್ತರುಗಳು ಹಾಗೂ ಎಸ್ವೈಎಸ್ ಮತ್ತು ಕೆಎಂಜೆ ಸಂಘಟನೆಯ ಕಾರ್ಯಕರ್ತರುಗಳು ಹಾಗೂ ಮುಖಂಡರು ಹಾಜರಿದ್ದರು. ಸುಳ್ಳಿದ ಪ್ರಸಿದ್ಧ ಶ್ರೀ ಕಾನತಿಲ್ಲ ಉಳ್ಳಾಕುಲ್ ದೇವಸ್ಥಾನದಲ್ಲಿ ದೇವಗಳ ನೇಮೋತ್ಸವ ನಡೆಯಿತು. ನಿನ್ನೆ ಮುಂಜಾನೆ ಚಾವಡಿಯಿಂದ ಕಾಂತದಲ್ಲಿ ಪಯಸ್ವಿ ನದಿಯ ತಟದಲ್ಲಿ ಹಚ್ಚ ಹಸುರಾಗಿ ಆಕಾಶದೆತ್ತರ ಬೆಳೆದ ಮರಗಳ ನೆರಳಿನ ಪ್ರಾಕೃತಿಕ ತಾಣದಲ್ಲಿರುವ ಉಳ್ಳಾಕುಲು ಮಾಡಕ್ಕೆ ಮುಂಜಾನೆ ಹೊತ್ತಿಗೆ ಭಂಡಾರ ಬಂದು ಬಳಿಕ ತೋಟದೊಳಗೆ ಉಳ್ಳಾಕುಲು ವಾಲಸಿ ನಡೆಯಿತು. ಬಳಿಕ ಉಳ್ಳಾಕುಲು ನೇಮ ನಡೆದು ಪ್ರಸಾದ ವಿತರಣೆ ನಡೆಯಿತು. ನಂತರ ಪುರುಷರಾಯ ದೈವದ ನೇಮ ಹಾಗೂ ಪ್ರಸಾದ ವಿತರಣೆ, ಪಂಜುರ್ಲಿ, ಪೊಟ್ಟಭೂತ, ಉದ್ರಾಂಡಿ ದೇವಗಳ ನೇಮಗಳು ನಡೆದು ಹರಕೆ ಕಾಣಿಕೆ ಸ್ವೀಕಾರ ನಡೆಯಿತು. ಸುದ್ದಿ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ ನ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ.
ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಜೀವವೀಣೆ ಮಿಡಿಯುತ್ತಿ ಹೋದು ಭಾವದಿಂದ ಇಲ್ಲದಿಂದ ಆತ್ಮೀಯ ಯಕ್ಷಕಲಾಭಿಮಾನಿಗಳೇ, ಯಕ್ಷರಂಜಿನಿ ಆನೆಕಲ್ಲು ಸಾದರಪಡಿಸುವ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಬಡಗು ಮೇಳದವರಿಂದ ಈ ವರ್ಷ ಜಯವೇರಿ ಗಳಿಸಿದ ನೂತನ ಕಥಾನಕ 150ನೇ ಪ್ರಯೋಗದ ಪ್ರೊಫೆಸರ್ ಪವನ್ ಕಿರಣ್ಕೆರೆ ವಿರಚಿತ ಪಂಜರ ಪಕ್ಷಿ ಎಂಬ ಕಾಲ್ಪನಿಕ ಕಥಾಭಾಗ ಇದೇ ಬರುವ ದಿನಾಂಕ 31/5/2026 ಆದಿತ್ಯವಾರದಂದು ಮಧ್ಯಾಹ್ನ ಗಂಟೆ 3ರಿಂದ ರಾತ್ರಿ ಗಂಟೆ 9 ತನಕ ಸುಳ್ಯದ ಬಂಟರ ಭವನದಲ್ಲಿ ಪ್ರದರ್ಶನವಾಗಲಿರುವುದು. ಪ್ರಸಿದ್ಧ ಹೆಮ್ಮೆಯ ಕಲಾವಿದರಾಗಿ ಭಾಗವತರಾಗಿ ಶ್ರೀಧರ ಹಾರ್ಸಿಕಟ್ಟೆ, ಗಣೇಶ್ ಆಚಾರ್ಯ ಬಿಲ್ಲಾಡಿ, ಸಂಗೀತದಲ್ಲಿ ಸುರೇಶ್ ಕನ್ನಾಗ, ಮದ್ದಳೆಯಲ್ಲಿ ಅಕ್ಷಯ್ ಆಚಾರ್ಯ ಬಿತ್ತಲ್ಕಟ್ಟೆ, ಬಾಲಕೃಷ್ಣ ಕಾರಾವರ, ಚೆಂಡೆವಾದನದಲ್ಲಿ ಸುಜನ್ ಹಾಲಾಡಿ ಹಾಗೂ ಕಣ್ಣಿ ಗಣಪತಿ ಭಟ್, ಸ್ತ್ರೀ ವೇಷಧಾರಿಗಳಾಗಿ ಸುಧೀರ್ ಶಿರ್ವೆಗಾರ ಉಪ್ಪಾರು, ಸುಕುಮಾರ ನಿರ್ಚೆಡ್ಡು, ಉಮೇಶ್ ಶಂಕರನಾರಾಯಣ, ಹಾಸ್ಯ ಕಲಾವಿದರಾಗಿ ಶಂಕರ ಉಳ್ಳೂರು, ಬಸವರಾಜ ಚೌಕಳಮಕ್ಕಿ, ಪಾತ್ರವರ್ಗದಲ್ಲಿ ವಿಶ್ವನಾಥ ಆಚಾರ್ಯ ತುಂಬೆಟ್ಟು, ಶ್ಯಾಮ್ಗೌಡ ಶೃಂಗೇರಿ, ಸುಧಾಕರ ಕರಿಮನೆ, ಅಣ್ಣಪ್ಪ ಬೀಜಮಕ್ಕಿ, ಮಂಜುನಾಥ ಚೌಕಳಮಕ್ಕಿ, ರಾಜೇಶ್, ರಾಘವ ಆಚಾರ್ಯ ಅಮಾಸೆಬೈಲು, ಅರುಣ ಬಡಾಳ, ಚೇತನ್ ಇವರುಗಳು ಮುಖ್ಯ ಪಾತ್ರಧಾರಿಗಳಾಗಿ ಭಾಗವಹಿಸಲಿದ್ದಾರೆ. ಮುಖ್ಯ ಅಭ್ಯಾಗತರಿಗೆ ಗೌರವ ಪ್ರವೇಶದ ವ್ಯವಸ್ಥೆ ಇರುವುದು. ಯಕ್ಷ ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಆನೆಕಲ್ಲು ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಪ್ರವೇಶ ಶುಲ್ಕ ಗೌರವ ಪ್ರವೇಶ ಹಾಗೂ ಸೆಕೆಂಡ್ ಕ್ಲಾಸ್ ರು 500 ರೂಪಾಯಿ, ಥರ್ಡ್ ಕ್ಲಾಸ್ ರು 300. ವಿಶೇಷ ಸೂಚನೆ: ಈ ಕಾರ್ಯಕ್ರಮವು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುವುದು. ಈ ಹಿಂದೆ ಟಿಕೆಟ್ ಪಡೆದುಕೊಂಡವರು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಮುಂಚಿತವಾಗಿ ಬಂದು ಅವರವರ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಕಲಾಭಿಮಾನಿಗಳು ಹಾಲಿನ ಒಳ ಹೊರಗೂ ಶುಚಿತ್ವವನ್ನು ಕಾಪಾಡಬೇಕು. ಫ್ರೀ ಪಾಸು ಮನ್ನಾ ಮಾಡಲಾಗಿದೆ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ತಿ ಚಾರ್ಜು. ಈ ಎಲ್ಲ ನಿಬಂಧನೆಗಳು ಅನ್ವಯವಾಗುವುದು. ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುವ ಆನೆಕಲ್ ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಬನ್ನಿ ಕಲಾಭಿಮಾನಿಗಳೇ, ಭಾಗವಹಿಸಿ. ಅನಿರೀಕ್ಷಿತವಾಗಿ ಬರುವ ತೊಂದರೆಗಳಿಗೆ ಕಲಾಭಿಮಾನಿಗಳಾದ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುವ ಕಾರ್ಯಕ್ರಮದ ವ್ಯವಸ್ಥಾಪಕರು. ತಮಗಿದು ಆದರದ ಸ್ವಾಗತ, ಸುಸ್ವಾಗತ. ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ದಕ್ಷಿಣ ಕನ್ನಡ ಹಾಗೂ ಜಿಲ್ಲೆಯ ಹಲವು ಕಡೆಗಳಲ್ಲಿ ರೋಟರಿ ಕ್ಲಬ್ ಮತ್ತು ತನ್ನ ಮುಖಾಂತರ ವಿಕಲಚೇತನರಿಗೆ, ರೋಗಿಗಳಿಗೆ, ಆಸಕ್ತರಿಗೆ ತನ್ನಿಂದ ಆಗೋ ರೀತಿಯಲ್ಲಿ ಸೇವೆಗೆ ಸನ್ನದ್ಧರಾಗಿರುವ ವಿಕಲಚೇತನರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಸಮಾಜ ಸೇವಕ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಇರುವ ಸಮಾಜದಲ್ಲಿ ರೋಗಿಗಳ ಆಸಕ್ತರ ಸೇವೆಯಲ್ಲಿರುವ ರೋಟರಿ ಪಿವಿ ಸುಬ್ರಹ್ಮಣ್ಯ ಅವರಿಗೆ ಮಂಗಳೂರಿನ ಜನಪ್ರಿಯ ಆಸ್ಪತ್ರೆ ನೀಡುವ ಜನಪ್ರಿಯ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜನಜಾಗೃತಿ ವೇದಿಕೆ ಸುಳ್ಯ ವಲಯದ ಅಧ್ಯಕ್ಷರಾಗಿ ವಿಜಯಕುಮಾರ್ ರುಬಡ್ಕ ಆಯ್ಕೆಯಾಗಿದ್ದಾರೆ. ಜಾಲ್ಸೂರು ಗ್ರಾಮದ ಬೈತಡ್ಕದ ತೋಟದ ಮನೆಯಿಂದ ಅಡಿಕೆ ಮತ್ತು ರಬ್ಬರ್ ಕಳ್ಳತನ ಮಾಡಿರುವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ ಘಟನೆ ನಡೆದಿದೆ. ಜಾಲ್ಸೂರು ಗ್ರಾಮದ ಬೈತಡ್ಕ ಮಹೇಶ್ ರಾವ್ ಎಂಬುವರ ತೋಟದ ಮನೆಯಿಂದ ಅಂದಾಜು 1,90,000 ಮೌಲ್ಯದ ಸುಮಾರು 18 ಚೀಲ ಅಡಿಕೆ, 180 ಕೆಜಿ ರಬ್ಬರ್ ಶೀಟ್ ಹಾಗೂ 90 ಕೆಜಿ ಸ್ಕ್ರಾಪ್ ರಬ್ಬರ್ ಕಳವು ನಡೆದಿದ್ದು, ಮನೆಯವರು ತೋಟದ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಶ್ರೀಕಾಂತ್ ಎಸ್ ಎಂಬಾತನನ್ನ ವಿಚಾರಿಸಿದಾಗ ತಾನು ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಸುಳ್ಯ ಪೊಲೀಸರು ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದು, ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಕುಕ್ಕುಚಡ್ಕ ರಸ್ತೆಯಲ್ಲಿ ಚೆನ್ನಪರಿ ಎಂಬಲ್ಲಿ ಕಾರುಗಳೆರಡು ಮುಖಾಮುಖಿ ಡಿಕ್ಕಿ ಹೊಡೆದು 2 ಕಾರುಗಳು ಜಖಂಗೊಂಡಿವೆ. ಸುಳ್ಳಿಯಿಂದ ಕುಕ್ಕುಚಡ್ಕ ಕಡೆಗೆ ಸಂಚರಿಸ್ತಾ ಇದ್ದ ಡಸ್ಟರ್ ಕಾರಿಗೆ ಕುಕ್ಕುಚಡ್ಕದಿಂದ ಸುಳ್ಯತ್ತ ಬರ್ತಾ ಇದ್ದ ಆಲ್ಟೋ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಬಸ್ಗೆ ಕಾರಿನ 2 ಏರ್ ಬ್ಯಾಗ್ ತೆರೆದುಕೊಂಡಿದ್ದು, ಕಾರಿನಲ್ಲಿದ್ದ ಪ್ರಯಾಣಿಕರು ಅಲ್ಪ ಸ್ವಲ್ಪ ಗಾಯಗೊಂಡಿದ್ದು ಪಾರಾಗಿದ್ದಾರೆ. 2 ಕಾರಿನ ಮುಂಭಾಗ ಹಾನಿ ಜಖಂಗೊಂಡಿದೆ.
ಕನಕಮಜಲು ಗ್ರಾಮದ ಕರಿಂಬಿತ್ತು ಪುಟ್ಟನಾಯ್ಕರವರ ಧರ್ಮಪತ್ನಿ ಶ್ರೀಮತಿ ಸರಸ್ವತಿ ಅವರು ನಿಧನರಾದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಅಮರಬುಡ್ನೂರು ಗ್ರಾಮದ ಮಂಗಲ್ಪಾಡಿ ನಿವಾಸಿ ಕೇಶವಾಡಿ ಎಂಬವರು ಅಲ್ಪಕಾಲದ ಅಸೌಖ್ಯದಿಂದ ಸುಳ್ಳಿದ ಸರ್ಕಾರಿ ಆಸ್ಪತ್ರೆ ನಿಧನರಾದರು. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.